ನೀವು ಮಕರ ರಾಶಿಯವರಾಗಿದ್ದು ಮನೆಯ ಒಂದು ಸ್ಥಿತಿಗತಿಗಳ ಬಗ್ಗೆ ಅಥವಾ ಚಿಂತಾಕ್ರಾಂತರಾಗಿದ್ದ ಮನೆಯ ಬಗ್ಗೆ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗಿರ್ತದೆ. ಏನೋ ಗುರುಗಳೇ, ಎಷ್ಟು ದುಡಿದು ತಗೊಬಂದು ಹಾಕ್ತೀನಿ ಮನೇಲಿ, ₹1 ಮನೇಲಿ ದುಡ್ಡು ಉಳಿಯಲ್ಲ, ಅಂಥದ್ದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದುಡ್ದು ಬರೇ ಸಾಲ 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 ಆಗುತ್ತದೆ, ಏನೋ ಆ ಮನೆ ನನಗೆ ಗೊತ್ತೇ ಆಗ್ತಾ ಇಲ್ಲಪ್ಪ ಅಂತ. ಅದು ಬೇಕಾದ್ರೆ ಲೀಸ್ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಕ್ವಾರ್ಟರ್ಸ್ ಆಗಿರ್ಬೋದು, ಫ್ರೀಯಾಗಿ ಕೊಟ್ಟಿರೋದು ಜಾಗ ಇರ್ಬೋದು, ನೀವು ವಾಸ ಮಾಡುವ ಮನೆ, ನೀವು ವಾಸ ಮಾಡುವ ಸ್ಥಳ ಹೋಯ್ತಲ್ವಾ. ಸೊ ಆ ಜಾಗದಲ್ಲಿ ನಿಮಗೆ ದುಡ್ಡು ಉಳಿತಾ ಇಲ್ಲ, ಮೇಲಿಂದ ಮೇಲೆ ಸಾಲ ಆಗ್ತಾ ಇದೆ, ದುಡ್ಡು ಉಳಿತಾ ಇಲ್ಲ, ಮೇಲಿಂದ ಮೇಲೆ ಸಾಲ ಆಗ್ತಾ ಇದೆ. ಅಥವಾ ಒಬ್ರಿಗಾದ್ಮೇಲೆ ಒಬ್ಬರಿಗೆ ಹುಷಾರಿಲ್ಲ, ಬರೀ ಆಸ್ಪತ್ರೆನೇ ಆಗೋಯ್ತು ಅಲ್ಲಿ. ಅಥವಾ ಮನೆಯಲ್ಲಿ ಜಗಳ ಮನಸ್ತಾಪಗಳು, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ, ಬರೀ ಜಗಳ 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 ಆಗ್ತಾ ಇದೆ. ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಗುರುಳೆ, ಆ ಮನೆ ಯಾವುದೋ ವಾಸ್ತುನೇ ಸರಿ ಇಲ್ಲ, ನಮ್ಮ ಮನೆನೇ ಸರಿ ಇಲ್ಲ, ಆ ಥರದ್ದೇನಾದ್ರು ಮನಸ್ಥಿತಿ ನಿಮಗಿದ್ರೆ ಮನೆ ಶುದ್ಧವಾಗಬೇಕು, ಮನೆಯಲ್ಲಿರುವ ಎಲ್ಲ ವಾಸುದೋಷಗಳು ಪರಿಹಾರ ಆಗಿ ಮನೆ ಶುದ್ಧವಾಗಬೇಕು ಅಂತ ನಿಮಗನಿಸಿದ್ರೆ ನಾನೀಗ ಮುಂದೆ ಹೇಳೋ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಭೂಮಿಗೆ ಸಂಬಂಧಪಟ್ಟಂಥದ್ದು. ನೀವು ಮಕರ ರಾಶಿ, ಯಾವುದೋ ಸೈಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ತೊಗೊಳಕ್ಕಾಗ್ತಾ ಇಲ್ಲ, ಯಾವುದೋ ಜಮೀನು ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೋ ಕಟ್ಟಿರೋ ಮನೆ ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಸೇಲ್ ಜಮೀನು, ತೋಟ, ಸೈಟು, ಮನೆ ಯಾವುದೋ ಸೇಲ್ಗೆ ಇಟ್ಬಿಟ್ಟಿದ್ದೀರಾ, ಅದೂ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಅರ್ಧಂಬರ್ಧ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಾ ಇದೆ. ನೀವು ಮಕರ ರಾಶಿ, ಹೂವು ಆಯ್ತದಂಗೆ ಕೆಲಸ ಆಗ್ಬಿಡ್ಬೇಕು ನಿಮಗೆ ಅಂತ ಆದರೆ ಈಗ ನಾನು ಹೇಳುವ ಪರಿಹಾರವನ್ನು ಮಾಡಿ ನೋಡಿ. ತುಂಬ ಇಂಪಾರ್ಟೆಂಟ್ ಪರಿಹಾರ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನೋಡ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ನೆಕ್ಸ್ಟು ನೋಡಿ, ಮಕರ ರಾಶಿಯವರಿಗೆ ಮನೆಯ ವಾಸ್ತು ದೋಷಗಳ ಪರಿಹಾರ ಮಾಡಲಿಕ್ಕೆ ಅಥವಾ ಭೂಮಿಯ ಸಂಬಂಧಿತ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಮಂಗಳವಾರ ಬಹಳ ವಿಶೇಷ. 9 ಅನ್ನೋ ಸಂಖ್ಯೆ ಬಹಳ ವಿಶೇಷ. 9 ಮಂಗಳವಾರಗಳು ನಾನು ಹೇಳುವ ಪರಿಹಾರವನ್ನು ಮಾಡಿದ್ರೆ ಮಕರ ರಾಶಿಯವರಿಗೆ ಭೂಮಿ ಸಮಸ್ಯೆ ಇರಲಿ ಅಥವಾ ಮನೆಯಲ್ಲಿ ವಾಸ ಸಮಸ್ಯೆಗಳಿರಲಿ ಪರಿಹಾರ ಆಗಿಬಿಡುತ್ತೆ. 9 ಮಂಗಳವಾರಗಳು ಏನು ಮಾಡಬೇಕು ನೋಡಿ. ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯನ ದೇಗುಲ ಇದ್ದರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯನ ದೇಗುಲ ಇದ್ದರೆ ತುಂಬ ಒಳ್ಳೆಯದು. ಫಾರ್ ಸಪೋಸ್ ಸುಬ್ರಹ್ಮಣ್ಯನ ದೇವಸ್ಥಾನ ಇಲ್ಲ, ಯಾವುದೇ ದೇವಸ್ಥಾನ ಇದ್ದರೂ ನವಗ್ರಹಗಳಿದ್ದೇ ಇರುತ್ತಾ. ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಬಲಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಕುಜ, ಅಂಗಾರಕ. ಆ ಕುಜನಿಗಾದರೂ ಆಗಿರಬಹುದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಸುಬ್ರಹ್ಮಣ್ಯ ಆಗಿರಬಹುದು. 9 ಮಂಗಳವಾರಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗ್ಬಿಡ್ಬೇಕು. ಹೋಗಿ ಅಲ್ಲಿ 2 ಥರ, ಒಂದು ಕುಂಕುಮಾರ್ಚನೆ, ಒಂದು ಕುಂಕುಮೋದಕ ಅಭಿಷೇಕ. ಅಂದರೆ ಕುಂಕುಮವನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅದು ಬಹಳ ಪವರ್ಫುಲ್ ಆಗಿರ್ತದೆ. ಆ ಕುಂಕುಮೋದಕ ಅಭಿಷೇಕ ಮಾಡಿದ ತೀರ್ಥನ ಇಟ್ಕೋಬೇಕು, ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ಇಟ್ಕೋಬೇಕು. ಅದನ್ನು ಮತ್ತೆ ವಾಪಸ್ ಮನೆಗೆ ತರಬೇಕು. ಮನೆಯ ವಾಸ್ತು ಬಾಗಿಲಿಗೆ ಆ ಕುಂಕುಮವನ್ನು ಹಚ್ಚಬೇಕು. ಆ ತೀರ್ಥವನ್ನು ಮನೆಯ ಒಳಗೆ ಹೊರಗೆ ಮನೆಯ ಹೊಸಲಿಗೆಲ್ಲ ಆ ಕುಂಕುಮೋದಕ ತೀರ್ಥವನ್ನು ಚಿಮುಕಿಸಬೇಕು. ಗೊತ್ತಾಯ್ತಲ್ವಾ. ಅಥವಾ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆನ ಆ ಭೂಮಿಗೆ ತಗೊಂಡೋಗಿ ಆ ಕುಂಕುಮ ಆಗಿರ್ಬೋದು ಅಥವಾ ಆ ಕುಂಕುಮೋದಕ ತೀರ್ಥ ಆಗಿರ್ಬೋದು ಆ ಭೂಮಿಯಲ್ಲಿ ಹಾಕಬೇಕು. 9 ಮಂಗಳವಾರಗಳು ಈ ಕೆಲಸವನ್ನು ಮಾಡಿ ನಿಮ್ಮ ಮನೆಯ ವಾಸದೋಷಗಳಿದ್ರೂ ಪರಿಹಾರ ಆಗುತ್ತೆ ಅಥವಾ ಭೂಮಿ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ. 9 ಮಂಗಳವಾರಗಳು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಹೇಳಿ ಸ್ವಾಮಿ, ನಮಗೆ ನೀವು ಹೇಳ್ತಿರೋದು ಹೌದು, ಬಟ್ ನಮ್ಗೆ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾರು ಬೇಕು ಅಂತಂದರೆ ಅದಕ್ಕೂ ಇನ್ನೂ ಪರಿಹಾರ ಹೇಳ್ತೇನೆ ನಾನು ನಿಮಗೆ. ಈ ವಿಡಿಯೋದ ಎಂಡ್ನಲ್ಲಿ ನಾನು ಅದ್ಭುತವಾದಂತಹ ಒಂದು ವಾಸ್ತು ಶ್ಲೋಕವನ್ನು ಹೇಳ್ಕೊಡ್ತೇನೆ. ಆ ವಾಸ್ತು ಶ್ಲೋಕವನ್ನು ಸಹ ಮನೆಯಲ್ಲಿ ನಿತ್ಯ ಒಂದು ಚೆಮ್ನಲ್ಲಿ, ತಾಮ್ರದ ಒಂದು ಚೆಮ್ನಲ್ಲಿ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಒಂದು ಕೈ ಇಟ್ಕೊಂಡು ಒಂದು 28 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಹೇಳ್ಕೊಂಡು ಅದನ್ನು ಮನೆ ಮೇನ್ ಡೋರ್ ಇರ್ತಲ್ಲ ಅದರ ಬಲಭಾಗದಲ್ಲಿ ಅಲ್ಲಿ ಇಡಬೇಕು. ಅಲ್ಲಿಟ್ಟಾಗ ಮನೆಯಲ್ಲಿ ಯಾವಾಗಲೂ ಸಹ ತಾಮ್ರದ ಚೆಂಬು ತುಂಬ ನೀರಿರಬೇಕು. ಅದು ವಾಸ್ತು ಮಂತ್ರದಿಂದ ಅಭಿಮಂತ್ರಣೆ ಆಗಿರುತ್ತೆ, ನೀವೇ ಮುಟ್ಟಿರ್ತೀರಿ. ಅದು ತುಂಬ ಪವರ್ಫುಲ್ ಆಗಿ, ಯಾಕಂದರೆ ವಾಸ್ತುನೇ ತುಂಬ ಪವರ್ಫುಲ್ಲು. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗಲ್ಲ, ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ, ಅದರ ಜೊತೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮ. ವಾಸ್ತು ಪುರುಷ 53 ದೇವತೆಗಳು ಹೋಯ್ತಲ್ವಾ. ತ್ರಿಪಂಚಾಶ ದೇವತಾ ಸ್ಥಗಿತ ವಾಸ್ತು ಪುರುಷ ಅಂತ 53 ವಾಸ್ತು ದೇವತೆಗಳಿಗೂ ಹೋಮ ಆಗ್ತದೆ. ಜೊತೆಯಲ್ಲಿ ಭೂವರಾಹ ಸ್ವಾಮಿಗೂ ಹೋಮ ಆಗ್ತದೆ. ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವೂ ಆಗ್ತದೆ. ವಿಶೇಷ ಪ್ರಸಾದ ಸ್ವರೂಪವಾಗಿ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ.
ನೋಡಿ 29ನೇ ತಾರೀಕು ಹುಣ್ಣಿಮೆ ಇದೆ. ಅದು ವಟ ಸಾವಿತ್ರಿ ವ್ರತ ಮಾಡುವ ಅದ್ಭುತವಾದ ಹುಣ್ಣಿಮೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹುಣ್ಣಿಮೆ. ಭೂಮಿ ಪೂರ್ಣಿಮಾ ಅಂತ ಕರಿತಾರೆ, ಅವತ್ತು ಭೂಮಿ ಹುಣ್ಣಿಮೆ ಅವತ್ತು. ಸೊ ಭೂಮಿ ಹುಣ್ಣಿಮೆಯ ದಿವಸ ಭೂವರಾಹಸ್ವಾಮಿ ಹೋಮವನ್ನು ಮಾಡಿ, ವಾಸ್ತುಶಾಂತಿ ಹೋಮವನ್ನು ಮಾಡಿ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಈ ವಿಶೇಷವಾದ ಯಶೋವರ್ಧನ ಮಣಿಯನ್ನ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಗೆ ಈ ಒಂದು ಯಶೋವರ್ಧನ ಮಣಿಗಳನ್ನ ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಲ್ಲಿ ಅಭಿಷೇಕ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿಕೊಂಡು ಪ್ರಸಾದ ಸ್ವರೂಪವಾಗಿ ಇದನ್ನು ತಗೊಬಂದಿದ್ದೇನೆ ಯಶೋವರ್ಧನ ಮಣಿಗಳನ್ನ. ಈ ಮಣಿಗಳನ್ನ ನಾನು ನಿಮಗೆ ಮತ್ತೆ ಪುನಃ ಜೂನ್ 29ನೇ ತಾರೀಕು ವಟ ಸಾವಿತ್ರಿ, ವಟ ಹುಣ್ಣಿಮೆ, ವಟ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಸೊ ಭೂಮಿ ಪೂರ್ಣಿಮೆಯ ದಿವಸ ಭೂವರಾಹಸ್ವಾಮಿ ಹೋಮದಲ್ಲಿ ಹಾಗೂ ಮಹಾವಾಸುಶಾಂತಿ ಹೋಮದಲ್ಲಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳು, ತಾವರೆ ಎಲೆ, ತಾವರೆ ಹೂವಿರ್ತಲ್ಲ, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸೊ ಆ ವಿಶೇಷವಾದ ಹೋಮಗಳಲ್ಲಿ ಈ ಒಂದು ಯಶೋವರ್ಧನ ಮಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗೆ ಅನುಗುಣವಾಗಿ ನಾವು ನೀನು ವಿಶೇಷವಾದ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮ್ಮ ರಾಶಿಗೆ ವಿಶೇಷವಾಗಿ ಈ ಒಂದು ಮಣಿಯನ್ನು ಕೊಡ್ತಾ ಇದ್ದೇನೆ. ಇದನ್ನ ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ದೇವರ ಮನೆಯಲ್ಲೇ ಇಡಬಹುದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡಬಹುದು. ಯಶೋವರ್ಧನ ಮಣಿ ನಿಮ್ಮ ವಾಸ್ತುದೋಷಗಳ ಪರಿಹಾರ ಮಾಡಿ, ನಿಮ್ಮ ಭೂಮಿ ಸಮಸ್ಯೆಗಳ ಪರಿಹಾರ ಮಾಡಿ, ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಟ್ಟು ಆರ್ಥಿಕ ಬಾಧೆಗಳು, ದಾಂಪತ್ಯ ಸಮಸ್ಯೆಗಳು, ಸಂತಾನ ಬಾಧೆಗಳು ಎಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅದ್ಭುತವಾಗಿ ಯಶೋವರ್ಧನ ಮಣಿ ಅಂದರೆ ಹೆಸರು ಹೇಳ್ತದೆ, ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವೃದ್ಧಿ ಮಾಡ್ತಕ್ಕಂಥದ್ದು ಅಂತ. ಆ ಒಂದು ಮಣಿಯನ್ನು ಪ್ರತಿಯೊಬ್ಬರೂ ಸಹ ನಾನು ಹೇಳ್ತೇನೆ ನಿಮಗೆ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನಾನು ಆ ಒಂದು ವಾಸ್ತು ಮಂತ್ರವನ್ನು ಸಹ ಹೇಳ್ತೇನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ. 28 ಬಾರಿ ತಾಮ್ರದ ಚೆಂಬು ತುಂಬ ನೀರಿಟ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ಮನೆಯ ದೇವರ, ನಿಮ್ಮ ಮನೆಯ ಪ್ರಧಾನ ವಾಸ್ತು ಬಾಗಿಲಿನ ಬಲಭಾಗದಲ್ಲಿ ಆ ಒಂದು ತಾಮ್ರ ಚೆಂಬನ್ನು ಇಡಿ. ನೆಕ್ಸ್ಟ್ ಡೇ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಮತ್ತೆ ಅದೇ ಥರ ಅಭಿಮಂತ್ರಣೆ ಮಾಡ್ತಾ ಇರಿ. ಆ ಸಿಂಪಲ್ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ವೀಕ್ಷಕರೇ, ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು
ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.